ಹಿಂದಿ ಬಳಿಕ ಸ್ಟಾಲಿನ್ರಿಂದ ರೂಪಾಯಿ ವಾರ್. ಕೇಂದ್ರ ತಮಿಳುನಾಡು ನಡುವೆ ಮುಂದುವರೆದ ಭಾಷಾ ವಿವಾದ. ರೂಪಾಯಿ ಚಿಹ್ನೆ ಕೈಬಿಟ್ಟ ತಮಿಳುನಾಡು ಸರ್ಕಾರ. ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆ ಕೈಬಿಟ್ಟ ಸಿಎಂ ಸ್ಟಾಲಿನ್. ರೂಪಾಯಿ ಚಿಹ್ನೆ ಬದಲಾಗಿ ತಮಿಳು ಲಿಪಿ ಬಳಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಸಿದ್ಧತೆ ಆಗಿದೆ. ಹಿಂದಿನ ಬಜೆಟ್ನಲ್ಲಿ ಭಾರತೀಯ ಕರೆನ್ಸಿ ಚಿಹ್ನೆಯನ್ನ ಬಳಕೆ ಮಾಡಲಾಗಿದೆ. 2025-26 ಬಜೆಟ್ನಲ್ಲಿ ತಮಿಳುನಾಡು ಭಾಷೆಯ ಅಕ್ಷರ ಬಳಕೆಯನ್ನು ಮಾಡೋದಕ್ಕೆ ಇದೀಗ ನಿರ್ಧರಿಸಿರುವಂಥದ್ದು. ನಿಲ್ಲದ ಕೇಂದ್ರ ಮತ್ತು ತಮಿಳುನಾಡು ಸರ್ಕಾರದ ನಡುವಿನ ಸಂಘರ್ಷ ನೋಡಿ, ಈ ಸಂಘರ್ಷ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದೊಂದೇ ಬದಲಾವಣೆಯ ಮುಖಾಂತರವಾಗಿ ಕೇಂದ್ರಕ್ಕೆ ಸಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ದಕ್ಷಿಣದ ರಾಜ್ಯಗಳು ಮತ್ತು ಉತ್ತರದ ರಾಜ್ಯಗಳು, ದಕ್ಷಿಣ ಭಾರತ, ಉತ್ತರ ಭಾರತ, ಹೀಗೆ ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ರೀತಿಯಾದಂಥ ತಾರತಮ್ಯಗಳು ಇದ್ವು. ಇದೀಗ ಅದು ಮುಂದುವರಿತಾ ಇದೆ. ಏನಿದು ವಾರ್ ಅಂತ ನೋಡೋದಾದರೆ, ತಮಿಳುನಾಡು ಬಜೆಟ್ನ ಅಧಿಕೃತ ಲೋಗೋದಲ್ಲಿ ರೂಪಾಯಿ ಚಿಹ್ನೆಗೆ ಕೊಡಲಾಗಿದೆ. ಆ ಚಿಹ್ನೆಯ ಬದಲು ತಮಿಳು ಅಕ್ಷರವಾದ ರು ಬಳಸೋಕೆ ಅಧಿಕೃತ ಆದೇಶವನ್ನು ಹೊರಡಿಸಲಾಗಿದೆ. ಕಳೆದ ವರ್ಷದ ಬಜೆಟ್ ಮುಖಪುಟದಲ್ಲಿ ಈ ಹಿಂದೆ ಕೇಂದ್ರ ಬಳಸಿದ್ದಂಥ ಚಿಹ್ನೆಯನ್ನು ಬಳಸಿತ್ತು ತಮಿಳುನಾಡು. ಆದರೆ ಈ ವರ್ಷದಿಂದ ಚಿಹ್ನೆ ಬದಲು ತಮಿಳಿನಲ್ಲಿ ರು ಅಕ್ಷರ ಬಳಕೆಯನ್ನು ಮಾಡಲಾಗುತ್ತೆ, ರೂಪಾಯಿ. ಸೊ ಎಕ್ಸ್ ಖಾತೆಯಲ್ಲಿ ಇವೆರಡರ ವ್ಯತ್ಯಾಸದ ಬಗ್ಗೆ ಸ್ಟಾಲಿನ್ ಪೋಸ್ಟ್ ಕೂಡ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಅಲ್ಲ, ನಾವು ತಮಿಳಿಗೆ ಆದ್ಯತೆ ನೀಡ್ತೇವೆ, ಅದಕ್ಕಾಗಿ ಸರ್ಕಾರ ಇದನ್ನು ಮುಂದುವರಿಸಿದೆ ಅಂತ ಡಿಎಂಕೆಯ ಅಣ್ಣಾದೊರೈ ಹೇಳಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಎನ್ನುತ್ತಿರುವ ತಮಿಳುನಾಡು ಬಿಜೆಪಿ ಅಣ್ಣಾಮಲೈ ಇನ್ನೊಂದು ರೀತಿಯಾದಂಥ ವಾದ ಮಾಡ್ತಾ ಇದ್ದಾರೆ. ಸಿಎಂ ಎಂಕೆ ಸ್ಟಾಲಿನ್ ಒಬ್ಬ ಮೂರ್ಖ. ದೇಶವು ಜುಲೈ 2010ರಿಂದ ಮಾಮೂಲಿ ಏನು ಹಿಂದೆ ಬಳಕೆ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ, ಆ ಚಿಹ್ನೆಯನ್ನು ಅಳವಡಿಸಿಕೊಂಡಿದೆ. ಡಿಎಂಕೆ ಮಾಜಿ ಶಾಸಕರ ಮಗನೊಬ್ಬ ವಿನ್ಯಾಸಗೊಳಿಸಿದ ಚಿಹ್ನೆ ಇದು. ಅವರದ್ದೇ ಮುಖಂಡನ ಮಗ ರೂಪಿಸಿರುವಂಥ ಚಿಹ್ನೆಯನ್ನು ತಿರಸ್ಕರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರ ಬಗ್ಗೆ ಇದೀಗ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾ ಇದ್ದು ಕೇಂದ್ರದ ವಿರುದ್ಧ ಸಡ್ಡು ಹೊಡೆಯಲಾಗಿದೆ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ಈ ಹಿಂದಿನಿಂದಲೂ ಕೂಡ ಈ ಭಾಷಾ ವಾರ ಅನ್ನುವಂಥದ್ದು ನಡ್ಕೊಂಡು ಬರ್ತಾನೇ ಇದೆ.